ಸಂದೇಶಗಳು ಇವತ್ತು ಹೆಚ್ಚು ಸಂದೇಶ ಕೊಡಬಾರದು ಅಂತ ನನಗೆ ಹೇಳಿ. ಭಕ್ತಾದಿಗಳು ವಿಚಾರಗಳಿಲ್ಲ. ನಮ ಶಿವಾಯವನ್ನ ಪಠಣ ಮಾಡ್ತಾರೆ. ಆಮೇಲೆ ಧರ್ಮಪೀಠಗಳ ಮೇಲೆ ಒಂದು ರೀತಿಯ ವೈಚಾರಿಕ ದಾಳಿಗಳ ಬೇರೆ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ವೈಚಾರಿಕವಾಗಿರ್ತಕ್ಕಂಥ ನಮ್ಮ ಧಾರ್ಮಿಕ ಕ್ಷೇತ್ರಗಳು ಧರ್ಮಪೀಠಗಳ ಮೇಲೆ ಆಕ್ರಮಣ ಮಾಡ್ತಕ್ಕಂಥ ವೈಚಾರಿಕ ಆಕ್ರಮಣಗಳನ್ನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಅದರಲ್ಲಿ ಇವತ್ತು ಧರ್ಮಸ್ಥಳವನ್ನು ಸೇರಿಕೊಂಡಿದ್ದಾರೆ. ಹಾಗಾಗಿ ನಾವು ಇವತ್ತಿನಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ಗುರುಡೆಯ ಪ್ರಕರಣ ಇರ್ಬೋದು, ಇವತ್ತು ವಾಸ್ತವಾಂಶಗಳು ಜನರ ಮುಂದೆ ಇದೆ.
ಯಾಕೆಂದರೆ ನಮ್ಮ ಕ್ಷೇತ್ರದ ಬಗ್ಗೆ ನಿಮಗೆಲ್ಲ ಅಪಾರವಾದ ಅಭಿಮಾನ ಇದೆ ನನಗೆ ಗೊತ್ತಿದೆ. ಈಗ ತಾನೇ ಮಾತಾಡ್ತಾ ಇರುವಾಗ ನಮ್ಮ ಬಂಟ್ವಾಳದ ಮಾಜಿ ಶಾಸಕರಾದಂಥ ನಾಗರಾಜರವರು ಕಣ್ಣಿಗೆ ಹಾಕಿದರು. ಈ ಕ್ಷೇತ್ರದಿಂದ ಒಂದು ಅಪವಾದ ಬಂದಿದ್ದಲ್ಲ ಭಾಳ ಜನ ನಾನು ಹೊಂದಿದವರಿರ್ತೀರಿ. ಹಾಗೆ ನಾನು ಯಾರ ಬಗ್ಗೆ ಕೂಡ ಒಬ್ಬೊಬ್ಬರು ವ್ಯಕ್ತಿತ್ವ ಹೇಳೋದಿಲ್ಲ. ನೀವೆಲ್ಲ ಭಾಳ ಅಭಿಮಾನದಿಂದ ಇಲ್ಲಿ ಬಂದಿದ್ದೀರಿ. ಇವತ್ತು ಭಾಳ ವ್ಯವಸ್ಥಿತವಾಗಿ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ. ಹಾಗಾಗಿ ನಾನು ಹೆಚ್ಚು ಏನು ಹೇಳದೆ ಕಾರ್ಯಕ್ಕೆ ಬಯಸ್ತೇನೆ. ನಮ್ಮ ಕ್ಷೇತ್ರದ ಮೇಲೆ ಗೌರವ ಈಗ ಜಾಸ್ತಿ. ನಿನ್ನೆ ಮನೆಯಿಂದ ಬಹಳ ಜನ ಬಂದಿದ್ದೀರಲ್ಲ, ಬೆಂಗಳೂರು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ತಾಲೂಕುಗಳಿಂದ ಪ್ರತ್ಯೇಕವಾಗಿ ಗುಂಪಾಗಿ ಬಂದರು. 200-300 ಕಾರುಗಳಲ್ಲಿ ಬಂದರು. ಹಾಗಾಗಿ ಅವರೆಲ್ಲ ಒಪ್ಪಿಸಿದ್ದೇನೆ. ನಿಮ್ಮ ಪ್ರೀತಿಯನ್ನು ನಾನು ಹೊರಲಾರೆ, ಸ್ವಾಮಿಗೆ ಒಪ್ಪಿಸ್ತೇನೆ. ಅದನ್ನು ಒಪ್ಪಿಸ್ತೇನೆ. ಅವರೆಲ್ಲ ಇದನ್ನು ಪ್ರೀತಿಸಿದೆ. ಯಾರು ಪ್ರೀತಿಯಿಂದ ಹೃದಯ ಆನಂದದಿಂದ ಯಾರು ಗೌರವಿಸಿದ್ದೀರೋ, ಯಾರು ಕ್ಷಮ ಬಗ್ಗೆ ಕ್ಷೇತ್ರದ ಬಗ್ಗೆ ಗೌರವದಿಂದ ಅವರೆಲ್ಲರಿಗೂ ಕೂಡ ಶ್ರೀ ಮಂಜುನಾಥ ಸ್ವಾಮಿ ಒಳ್ಳೆಯದು ಮಾಡಲಿ. ಮುಂದಿನ ದಿನಗಳಲ್ಲಿ ಸಮಯ ಬಂದಾಗ ನಾನು ಮಾತಾಡ್ತೇನೆ. ಸಮಯ ಬಂದಾಗ ನಾನು ಸಂದೇಶ ಕೊಡಿ. ಇವತ್ತು ಹೆಚ್ಚು ಸಂದೇಶ ಕೊಡಬಾರದು ಅಂತ ನನಗೆ ಹೇಳಿರೋದ್ರಿಂದ ಇಷ್ಟಕ್ಕೆ ನಿಲ್ಲಿಸಿ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಪ್ರೀತಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬಂದಾಗ ನಾನು ಸಂದೇಶ ಕೊಡಿ. ಇವತ್ತು ಹೆಚ್ಚು ಸಂದೇಶ ಕೊಡಬಾರದು ಅಂತ ನನಗೆ ಹೇಳಿದ್ರು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.